ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪಹರೇ. ಸಮಸ್ತ ನನ್ನ ಕೋಟಿ ಕೋಟಿ ಕನ್ನಡದ ಅಭಿಮಾನಿ ದೇವರುಗಳಿಗೆ ನಿಮ್ಮ ಮನೆ ಮಗ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು. ಇವತ್ತು ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬ ಎಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಹರ್ಷವನ್ನು ತರಲಿ ಅಂತ ಹೇಳುತ್ತಾ, ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರ ಬಾಳಲ್ಲಿ ಬೆಳಕಾಗಲಿ ಅಂತ ಶುಭ ಹಾರೈಸುತ್ತಾ, ಸಂಸ್ಕಾರದ ಬೆಳಕು ವತಿಯಿಂದ ಸಮಸ್ತ ಕರ್ನಾಟಕ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಇವತ್ತಿನ ಸುಂದರವಾದ ಸಂದೇಶದ ವಿಡಿಯೋವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದೇನೆ. ಏನಪ್ಪ ಇವತ್ತಿನ ಸಂದೇಶ ಅಂದರೆ, ಇವತ್ತು ಒಂದು ನೀತಿಕತೆಯನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದೇನೆ. ನೀತಿಕತೆ ಏನೆಂದರೆ, ಕೊಡುವವರಲ್ಲಿ ಮತ್ತು ತೆಗೆದುಕೊಳ್ಳುವವರಲ್ಲಿ ಯಾರು ಶ್ರೇಷ್ಠರು ಅನ್ನುವ ನೀತಿಕತೆಯನ್ನು ಇವತ್ತಿನ ದಿವಸ ತಿಳಿಸುವ ಪ್ರಯತ್ನ. ನೀತಿಕತೆ ಯಾವ ರೀತಿ ಇದೆ ಅಂದರೆ, ಇಂದಿನ ದಿನಮಾನಗಳಲ್ಲಿ ನಾವು ಯಾವುದೇ ಮದುವೆ ಸಮಾರಂಭದಲ್ಲಿ ಅಂದರೆ ಕನ್ಯಾದಾನ ಮಾಡುವರು, ಈಗ ವರಪಕ್ಷದವರು ಕನ್ಯೆಗೆ ವರದಕ್ಷಿಣೆಯನ್ನು ಕೇಳಿ ಅನೇಕ ಬೇಡಿಕೆಗಳನ್ನು ಡಿಮ್ಯಾಂಡ್ಗಳನ್ನು ಮಾಡುತ್ತಾ ವಿವಾಹವನ್ನು ಮಾಡುತ್ತಾರೆ. ಆದರೆ ಅದೇ ರೀತಿ ಹಿಂದಿನ ಕಾಲದಲ್ಲಿ ಅಂದರೆ ದ್ವಾಪಾರ ಯುಗದಲ್ಲಿ ಯಾವ ರೀತಿ ಮದುವೆಯನ್ನು ಮಾಡುತ್ತಿದ್ದರು ಅನ್ನುವುದನ್ನು ಒಂದು ಸಂದೇಶದ ಕಥೆಯನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುವಕ್ಕಿಂತ ಮುಂಚಿತವಾಗಿ ನನ್ನ ಆರಾಧ್ಯ ದೇವರಾದಂತಹ ಅಕ್ಕಲಕೋಟ ಸದ್ಗುರು ಸ್ವಾಮಿ ಸಮರ್ಥ ಮಹಾರಾಜರ ಪಾದಕ್ಕೆ ನಮಸ್ಕರಿಸುತ್ತಾ, ಅದೇ ರೀತಿ ತ್ರಿಕಾಲ ಪೂಜಿತೆ ವರದಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಅನಂತ ಕೋಟಿ ಶರಣಾರ್ಥಿಗಳನ್ನು ಮಾಡುತ್ತಾ ಇವತ್ತಿನ ನೀತಿಕತೆಯನ್ನು ನಿಮಗೆ ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ಎಲ್ಲರೂ ಈ ನೀತಿಕತೆಯನ್ನು ಕೇಳೋಣ. ದೀಪಾವಳಿ ಹಬ್ಬವು ರಾಮಾಯಣದಲ್ಲಿ ಶ್ರೀರಾಮ ಸೀತಾ ಲಕ್ಷ್ಮಣರು ವನವಾಸದಿಂದ ಮರಳಿ ರಾಮನಿಗೆ ಪಟ್ಟಾಭಿಷೇಕವಾದ ದಿವಸ ಅಂತ ದೀಪಾವಳಿ ಹಬ್ಬ ಆಚರಿಸಲಾಗುತ್ತದೆ. ವನವಾಸವನ್ನು ಮುಗಿಸಿಕೊಂಡು ಮತ್ತೆ ರಾಜ್ಯಸಭೆಗೆ ಅಂದರೆ ಅಯೋಧ್ಯೆಗೆ ಮರಳಿ ಬಂದ ಶುಭ ದಿನ ಶುಭಗಳಿಗೆ ಅಂತ ಅಯೋಧ್ಯೆಯಲ್ಲಿ ಎಲ್ಲರ ಮನೆಗಳಲ್ಲಿ ದೀಪಗಳನ್ನು ಬೆಳಗಿ ದೀಪಗಳಿಂದ ಹಬ್ಬವನ್ನೇ ಆಚರಿಸಿದರು. ಆ ಶುಭ ಸಂದರ್ಭದಲ್ಲಿ ಇವತ್ತು ನಾವು ಅಂದಿನಿಂದ ಇಂದಿನವರೆಗೂ ಮನೆಗಳಲ್ಲಿ ದೀಪಗಳ ಅಲಂಕಾರ ಮಾಡಿ ದೀಪದ ಹಬ್ಬ ದೀಪಾವಳಿಯನ್ನು ಆಚರಿಸುತ್ತೇವೆ. ಈ ಕಥೆಯನ್ನು ಏಕೆ ಹೇಳುತ್ತಿದ್ದೇನಪ್ಪ ಅಂದರೆ, ಇಲ್ಲಿ ಒಂದು ನೀತಿಕತೆ ನೆನಪಿಗೆ ಬಂದಿದೆ. ಯಾವ ನೀತಿಕತೆ ಅಂದರೆ, ಕೊಡುವವರಲ್ಲಿ ಮತ್ತು ಪಡೆದುಕೊಳ್ಳುವವರಲ್ಲಿ ಯಾರು ಶ್ರೇಷ್ಠರು ಅನ್ನುವ ನೀತಿಕತೆಯನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದೇನೆ. ಈ ಕತೆ ಶ್ರೀ ಷಡಕ್ಷರಿ ಅಭಿನವ ರಾಮಲಿಂಗೇಶ್ವರ ಅವರ ಕೃತಿಯಿಂದ ಈ ಸಂದೇಶದ ನೀತಿಕತೆ ಆಯ್ದುಕೊಳ್ಳಲಾಗಿದೆ. ಈ ಕಥೆಯನ್ನು ಡಾಕ್ಟರ್ ಈಶ್ವರಾನಂದ ಮಹಾಸ್ವಾಮಿಗಳು ಅವರು ಬರೆದಂತಹ ಕತೆ. ಎಂಸಲ್ ಗ್ರಾಮದ ಶ್ರೀ ಅಭಿನವ ರಾಮಲಿಂಗೇಶ್ವರ ಮಠದ
ಪೀಠಾಧಿಪತಿಗಳಾದಂತಹ ಡಾಕ್ಟರ್ ಈಶ್ವರಾನಂದ ಮಹಾಸ್ವಾಮಿಗಳವರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ನಮಸ್ಕರಿಸುತ್ತಾ ಇವತ್ತಿನ ಸಂದೇಶದ ಕಥೆಯನ್ನು ಪ್ರಾರಂಭಿಸೋಣ. ಜನಕ ಮತ್ತು ದಶರಥ ಮಹಾರಾಜನ 4 ಜನ ಪುತ್ರರ ವಿವಾಹ ಸಂದರ್ಭ. ಆ ಸಂದರ್ಭ ಜನಕ ಮಹಾರಾಜನ ಮನೆಯಲ್ಲಿ ಅವರ ಮಕ್ಕಳ ಮದುವೆಯ ಮೆರವಣಿಗೆಯ ಸಂದರ್ಭ. ಆ ಮೆರವಣಿಗೆಯಲ್ಲಿ 4 ಜನ ಮಕ್ಕಳ ಮದುವೆಯನ್ನು ಅದ್ಧೂರಿಯಾಗಿ ಮೆರವಣಿಗೆಯ ಮೂಲಕ ವಿವಾಹವನ್ನು ನೆರವೇರಿಸಲಾಗುತ್ತದೆ. ದಶರಥ ಮಹಾರಾಜ ಮತ್ತು ಅವನ ಪುತ್ರರನ್ನು ವಿವಾಹದ ಸಂದರ್ಭ ಸಂತೋಷದ ಶುಭಗಳಿಗೆಯಲ್ಲಿ ಅವನು ದಶರಥ ಮಹಾರಾಜ ಜನಕ ಮಹಾರಾಜನ ಎದುರಿಗೆ ಹೋಗಿ ಕೈ ಮುಗಿದು ನಮಸ್ಕರಿಸುತ್ತಾನೆ. ನಮಸ್ಕರಿಸಿದಾಗ ಆಗ ಜನಕ ಮಹಾರಾಜನು ಹೇಳುತ್ತಾನೆ, ದಶರಥ ಮಹಾರಾಜ, ನೀವು ವರನ ಪಕ್ಷದವರು, ನನ್ನನ್ನು ಏಕೆ ಕೈ ಮುಗಿಯುತ್ತಿದ್ದೀರಿ, ಏಕೆ ನನ್ನನ್ನು ನಮಸ್ಕರಿಸುತ್ತಿದ್ದೀರಿ ಅಂತ ಹೇಳುತ್ತಾನೆ. ಆಗ ದಶರಥ ಮಹಾರಾಜನು ಹೇಳುತ್ತಾನೆ, ನಾವು ವರನ ಪಕ್ಷದವರಾದರೂ ಅಂದರೆ ನೀವು 4 ಜನ ಮಕ್ಕಳ ವಿವಾಹವನ್ನು ಅದ್ಧೂರಿಯಾಗಿ ಸಂಭ್ರಮದಿಂದ ವಿವಾಹವನ್ನು ನೆರವೇರಿಸಿ ಕನ್ಯಾದಾನವನ್ನು ಮಾಡಿದ್ದೀರಿ. ಅವರ ಮದುವೆಯನ್ನು ಸಂಭ್ರಮದಿಂದ ನೆರವೇರಿಸಿದ್ದೀರಿ. ಅದಕ್ಕಾಗಿ ನೀವು ದೊಡ್ಡವರು, ನೀವು ಶ್ರೇಷ್ಠರು. ಕನ್ಯೆಯರಿಗೆ ಯಾವ ರೀತಿ ಮದುವೆ ಮಾಡಬೇಕು, ಕನ್ಯೆಯರನ್ನು ಮನೆ ಬೆಳಗಲು ಮಕ್ಕಳು ಹೆಣ್ಣು ಮಕ್ಕಳನ್ನು ದಾರಿ ಎರೆದು ಕೊಡುತ್ತಿದ್ದೀರಿ. ಅದಕ್ಕಾಗಿ ನೀವು ಶ್ರೇಷ್ಠರು ಅಂತ ನಿಮ್ಮನ್ನು ನಮಸ್ಕರಿಸುತ್ತಿದ್ದೇನೆ ಅಂತ ಹೇಳಿದಾಗ ದಶರಥನ ಭುಜವನ್ನು ತಟ್ಟಿ ಆತನನ್ನು ಮೇಲೆತ್ತಿ ಸಂತೋಷದಿಂದ ಅಪ್ಪಿಕೊಂಡು, ರಾಜ, ನೀವು ದೊಡ್ಡವರು, ಇದಲ್ಲದೆ ವರನ ಪಕ್ಷದವರು, ನನಗೇಕೆ ಹೀಗೆ ನಮಸ್ಕಾರ ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದಾಗ ಆಗ ದಶರಥ ಜನಕನಿಗೆ, ಮಹಾರಾಜ, ನೀನು ಮಹಾದಾನಿ, ಕನ್ಯಾ ದಾನ ಮಾಡಿ ನಾನು ಭಿಕ್ಷುಕ, ನಿಮ್ಮ ಮೂಲಕ ಕನ್ಯೆಯನ್ನು ಪಡೆಯಲು ಬಂದಿದ್ದೇನೆ ಎಂದು ಅದ್ಭುತವಾದ ಉತ್ತರವನ್ನು ಕೊಡುತ್ತಾನೆ. ಈಗ ಹೇಳು, ಕೊಡುವವರಲ್ಲಿ ಮತ್ತು ಪಡೆದುಕೊಳ್ಳುವವರಲ್ಲಿ ಯಾರು ಶ್ರೇಷ್ಠರು ಎಂಬ ದಶರಥ ಮಾತುಗಳನ್ನು ಕೇಳಿದ ಜನಕ ಮಹಾರಾಜರು ಆನಂದದಿಂದ ಕಣ್ಣೀರು ಸುರಿಸುತ್ತಾ, ಯಾವುದೇ ಮನೆಯಲ್ಲಿ ಹೆಣ್ಣು ಮಕ್ಕಳು ಅದೃಷ್ಟದಲ್ಲಿ ತಂದೆ ಇರಬೇಕು ಎಂದು ಹೇಳುತ್ತಾ, ಇದೊಂದು ನೀತಿಪರವಾದ ಅದ್ಭುತ ಧರ್ಮಶಾಸ್ತ್ರವಾಗಿದೆ. ಅದೇ ರೀತಿ ಕಲಬುರಗಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಅಧ್ಯಕ್ಷರಾದಂತಹ ಶಿವರಾಜ ಅಂಡಗಿ ಅವರು ದೀಪಗಳ ಹಬ್ಬ, ದೀಪಾವಳಿ ಹಬ್ಬವನ್ನು ಆಚರಿಸಿದ್ದಾರೆ. ಎಲ್ಲರಿಗೂ ಬೆಳಕನ್ನು ಸ್ವಾಗತಿಸುವ ಹಬ್ಬವೇ ದೀಪಾವಳಿ ಅಂತ ಶಿವರಾಜ ಅಂಡಗಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ದೀಪಗಳ ಹಬ್ಬ, ದೀಪಾವಳಿ ಹಬ್ಬವನ್ನು ನಾವು ಯಾವ ರೀತಿ ಸಂಬಂಧ ಇದೆ ಎಂಬುದನ್ನು ಇಲ್ಲಿ ಅವರು ತಿಳಿಸಿದ್ದಾರೆ. ಯಾವ ರೀತಿ ಎಂದರೆ, ಕುಂಬಾರನು ಮಾಡಿದ ಮಣ್ಣಿನ ಹಣತೆಯನ್ನು ತಂದು, ಗಾಣಿಗ ಮಾಡಿದ ಎಣ್ಣೆಯನ್ನು ತಂದು, ರೈತನು ಬೆಳೆದ ಹತ್ತಿಯಿಂದ ತಯಾರಿಸಿದ ಬತ್ತಿಯನ್ನು ಬಸೆದು ದೀಪವನ್ನು ಹಚ್ಚಿದಾಗ ಅಲ್ಲಿ ಯಾವುದೇ ಭೇದ ಭಾವ, ಜಾತಿ, ಪಂಥ ಯಾವುದೂ ಭಿನ್ನಾಭಿಪ್ರಾಯ ಇರುವುದಿಲ್ಲ. ಒಂದು ಮಾಡುವ, ಎಲ್ಲರನ್ನು ಒಂದುಗೂಡಿಸುವ ಹಬ್ಬವೇ ದೀಪಾವಳಿ ಹಬ್ಬ ಅಂತ ಅವರು ಸಂದೇಶವನ್ನು ಕೊಡುವುದರ ಮೂಲಕ ದೀಪಾವಳಿ ಹಬ್ಬವನ್ನು ಆಚರಿಸಿದ್ದಾರೆ. ಅವರು ಕೆಲವು ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ನೀವು ಎಲ್ಲರೂ ವೀಕ್ಷಿಸೋಣ ಅಂತ ಹೇಳುತ್ತಾ, ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು, ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ
ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ನನ್ನ ಸಂದೇಶವನ್ನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ಇಲ್ಲಿಗೆ ಇವತ್ತಿನ ವಿಷಯಕ್ಕೆ ವಿರಾಮ ಕೊಡುತ್ತೇನೆ. ಎರಡು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.